ಕೆಎ ಕಡೆಯಿಂದ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್‌ಗಂತೂ ಸಾಕಷ್ಟು ಜನ ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಿದ್ರಿ. ಫೈನಲಿ ಆ ಒಂದು ಅಪ್ಡೇಟ್ ಕೆ ಅವರು ಇವತ್ತೇ ಕೊಟ್ಟಿದ್ದಾರೆ. ಹಾಗಾದ್ರೆ ಕೆಎ ಕಡೆಯಿಂದ ಬಂದಿರೋಂಥ ಅಪ್ಡೇಟ್ ಏನಿದೆ? ಏನೇನು ಅಪ್ಡೇಟ್ಸ್‌ಗಳನ್ನ ಕೊಟ್ಟಿದ್ದಾರೆ ಕೆ ಅವರು? ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಈ ವರ್ಷ ನೀವೇನಾದ್ರೂ ಸಿಇಟಿ ಕೌನ್ಸೆಲಿಂಗ್‌ನ ಅಟೆಂಡ್ ಮಾಡ್ತಾ ಇದ್ರೆ, ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್‌ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ತಿನ ಒಂದು ಕಾಲೇಜ್ ಪ್ರಾಡಕ್ಟ್ ಇದೆ. ಈ ಒಂದು ಕಾಲೇಜ್ ಪ್ರಾಡಕ್ಟ್ ಅಲ್ಲಿ ನಿಮ್ಮ ಸಿಇಟಿ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅದನ್ನ ಎಂಟರ್ ಮಾಡಿ. ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಒಂದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತಾ ಇರಾ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ನಿಮ್ಗೆ ಯಾವ ಕಾಲೇಜ್ಗಳು ಕೌನ್ಸಿಲಿಂಗ್ ಅಲಾಟ್ಮೆಂಟ್ ಆಗ್ಬೋದು ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮಿಷನ್ ಲಿಂಕ್ ಇರುತ್ತೆ. ಕ್ಲಿಕ್ ಮಾಡಿ ಚೆಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ತುಂಬಾ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ದು ಎಲ್ಲಾರ್ದು ಕೂಡ ರಿಸಲ್ಟ್ ಅನೌನ್ಸ್‌ಮೆಂಟ್ ಆಗಿತ್ತು 24ನೇ ತಾರೀಕು. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದೇನಂದ್ರೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ವೆಯ್ಟ್ ಮಾಡ್ತೀರಾ. ನೋಡಿ, ನಿಮ್ಗೆ ಯಾವುದೇ ತರದ ನೆಕ್ಸ್ಟ್ ಪ್ರೋಸೆಸ್ ಏನು ಕೂಡ ಇರೋದಿಲ್ಲ. ಜಸ್ಟ್ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ವೆರಿಫಿಕೇಷನ್ ಸ್ಲಿಪ್‌ಗೆ ವೆಯ್ಟ್ ಮಾಡಬೇಕು. ಅದಾದ್ಮೇಲೆ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಸರಿನಾ? ನಿಮ್ಗೆ ಎಕ್ಸ್ಟ್ರಾ ಏನು ಪ್ರೋಸೆಸ್ ಮಾಡೋ ಅಗತ್ಯ ಇರಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ. ಇವಾಗ ಸದ್ಯ ನಿಮ್ಗೆ 24ನೇ ತಾರೀಕು ನಿಮ್ಗೆಲ್ಲರಿಗೂ ಕೂಡ ಸಿಇಟಿ ರಿಸಲ್ಟ್‌ನ ಅನೌನ್ಸ್‌ಮೆಂಟ್‌ನ ಮಾಡಿದ್ರು. ರಿಸಲ್ಟ್ ಯಾರ್ಯಾರಿಗೆ ಅನೌನ್ಸ್‌ಮೆಂಟ್ ಆಗಿದೆ ನೀವೆಲ್ಲರೂ ಕೂಡ ಖುಷಿಯಿಂದ ಇದ್ದೀರಾ. ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ವೆಯ್ಟ್ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಯಾವಾಗಂತ ವೆಯ್ಟ್ ಮಾಡ್ತಾ ಇರಾ. ಆದ್ರೆ 24ನೇ ತಾರೀಕು ಎಷ್ಟೊಂದು ಜನರಿಗೆ ರಿಸಲ್ಟ್ ಅನೌನ್ಸ್‌ಮೆಂಟ್ ಆಗಿರ್ಲಿಲ್ಲ. ಅವ್ರಿಗೆಲ್ಲರಿಗೂ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡಕ್ಕೆ ಹೇಳಿದ್ರು. 29ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಬರ್ಲಿಲ್ಲ. ನಿನ್ನೆ ಬರುತ್ತೆ ಅಂತ ಹೇಳಿದ್ರು ರಿಸಲ್ಟ್ 2 ಗಂಟೆಗೆ. ಆದ್ರೆ 2 ಗಂಟೆ ಕರೆಕ್ಟ್ ಆಗಿ ಬಂದಿಲ್ಲ. ಆದ್ರೆ ಇವಾಗ ರಿಸಲ್ಟ್ ಅನೌನ್ಸ್‌ಮೆಂಟ್‌ನ ಮಾಡಿದ್ದಾರೆ. ಇವಾಗ ನೋಡಿ, ಯುಜಿ ಸಿಇಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 2025 ಆಪ್ಷನ್ ಮೇಲೆ. ನಂತರ ಈ ಒಂದು ಸ್ಪಾಟ್ ರ್ಯಾಂಕ್ ಲಿಂಕ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಸಿಇಟಿ ಅಪ್ಲಿಕೇಶನ್ ನಂಬರ್ ಹಾಕಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್‌ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ನಿಮ್ಮ ಒಂದು ರಿಸಲ್ಟ್ ಏನು ಓಲ್ಡ್ ಆಗಿತ್ತಲ್ಲ ಅದು ತೋರಿಸುತ್ತೆ. ಮತ್ತೆ ಆಗ್ಲೇ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದ್ದಾರೆ ನಮ್ಮ ರಿಸಲ್ಟ್ ತೋರಿಸ್ತಾ ಇಲ್ಲ ಅಂತ. ಅವ್ರಿಗೇನ್ ಸೊಲ್ಯೂಷನ್ ಅಂದ್ರೆ 10:30 ಆದ್ಮೇಲೆ ಇನ್ನೊಂದ್ಸಲಿ ಚೆಕ್ ಮಾಡಿ. ಅವಾಗ ಸರ್ವರ್ ಅಲ್ಲಿ ಎಲ್ಲ ಡಾಟಾ ಏನೇನು ಎರರ್ ಇರುತ್ತಲ್ಲ ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಅವಾಗ ನಿಮ್ಗೆ ರಿಸಲ್ಟ್ ಶೋ ಆಗ್ಬೋದು. ಇನ್ ಕೇಸ್ ಶೋಯೇ ಆಗ್ತಾ ಇಲ್ಲ ಅಂದ್ರೆ ನೀವು ಕೀ ಆಫೀಸ್‌ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬೇಕಾಗುತ್ತೆ. ನಿಮ್ಮ ಸಿಇಟಿ ಅಪ್ಲಿಕೇಶನ್, ಸಿಇಟಿ ಅಡ್ಮಿಟ್ ಕಾರ್ಡ್ ಜೊತೆ. ಅವ್ರು ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅಲ್ಲಿ ನೋಡ್ಬಿಟ್ಟು ನಿಮ್ಗೆ ಸೊಲ್ಯೂಷನ್‌ನ ಕೊಡ್ತಾರೆ. ಸರಿನಾ? ಮತ್ತೆ ಇದೇ ರೀತಿ ಅಪ್ಡೇಟ್ಸ್‌ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಯಾರ್ಯಾರಿಗೆ ಶೇರ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ. ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡ್ಬಿಟ್ಟು ಈ ರೀತಿಯ ಒಂದು ಅಪ್ಡೇಟ್ ಅನ್ನ ತಿಳಿಸಿ. ಮತ್ತೆ ಕಾಲೇಜ್ ಪ್ಲೇಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಚೆಕ್ ಮಾಡಿ. ಥ್ಯಾಂಕ್ ಯು.